ಶಾಂತಿ. ನಾನು ಚೈತನ್ಯ ಅವಿನಾಶಿ ಜ್ಯೋತಿಸ್ವರೂಪ ಆತ್ಮನಾಗಿದ್ದೇನೆ. ಭ್ರೂ ಮಧ್ಯದಲ್ಲಿ ನಾನು ಸ್ಮೃತಿ ಸ್ವರೂಪನಾಗುತ್ತಾ ಸರ್ವಾತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬ ಮಹಾಕಾಳಿ ಮಮ್ಮಾರವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ವಿಶೇಷವಾಗಿ ಹೋಳಿ ಹಬ್ಬವಾಗಿರುವುದರಿಂದ ಸ್ವಯಂ ಪರಂಪಿತ ಪರಮಾತ್ಮ ವರದಾನವನ್ನು ಹೋಳಿ ಹಬ್ಬದ ವಿಶೇಷಾರ್ಥವಾಗಿ ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಾಗಿದೆ, ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡುತ್ತಾ ಮಂಗಳ ಮಿಲನ ಆಚರಿಸುವಂತಹ ಹೋಲಿ ಹಂಸ ಭವ. ಮಧುರತೆಯ ಗುಣಗಳನ್ನು ನಮ್ಮ ಸಂಸ್ಕಾರದಲ್ಲಿಟ್ಟುಕೊಂಡು ಮಿಲನವನ್ನು ಮಾಡ್ತಾ ಮಂಗಳ ಮಿಲನ ಆಚರಿಸುವಂತಹ ಹೋಲಿ ಹಂಸರಾಗಿ ಅಂತ ಕೊಟ್ಟಿದ್ದಾರೆ. ಈ ಹೋಳಿ ಅಂತಂದರೆ ಹೋಲಿ ಹಿಂದಿಯಲ್ಲಿ ಪವಿತ್ರತೆ ಎನ್ನುವ ಅರ್ಥವಾಗುತ್ತೆ. ಹೋಲಿ ಹಂಸದ ಥರ ನಾವು ಹೋಲಿಯನ್ನು ಆಚರಿಸಬೇಕು. ಹೇಗೆ? ಹೋಲಿ ಹಂಸ ನೀರನ್ನು ಹಾಲನ್ನು ಒಟ್ಟಿಗೆ ಇಟ್ಟರೂ ಕೂಡ ಹಾಲನ್ನು ಮಾತ್ರ ಹೀರಿಕೊಳ್ಳುತ್ತೆ. ಹರಳುಗಳ ಜೊತೆ ಮುತ್ತುಗಳನ್ನು ಇಟ್ಟಾಗ ಮುತ್ತುಗಳನ್ನು ಮಾತ್ರ ಆರಿಸಿಕೊಳ್ಳುತ್ತೆ. ಹಾಗೆಯೇ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನಮಗೆ ಬೇಕಾಗಿರುವ ಮಧುರತೆಯ ಗುಣಗಳನ್ನೇ ಆರಿಸಿಕೊಂಡು ಆ ಮುತ್ತುಗಳನ್ನು ಪೋಣಿಸಿಕೊಂಡು ನಮ್ಮ ಸಂಸ್ಕಾರ ಮತ್ತು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಅಂತಹ ಹೋಲಿ ಹಂಸಗಳಂತೆ ಆಗಿ ಎನ್ನುವಂತಹ ವರದಾನ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಹೇಗೆ ನೀವು ಹೋಳಿ ಹಬ್ಬದಲ್ಲಿ ಪಿಚಕಾರಿ ಮುಖಾಂತರ ಅಥವಾ ರಂಗು ರಂಗಾದ ಬಣ್ಣಗಳನ್ನು ಒಬ್ಬರ ಮೇಲೆ ಒಬ್ಬರು ಎರಚಿಕೊಂಡು ಸಂಭ್ರಮಿಸುತ್ತೀರಿಯೋ ಅದು ಸ್ಥೂಲವಾದ ರಂಗು. ಆ ಸ್ಥೂಲವಾದ ರಂಗುವಿನಿಂದ ಶರೀರಕ್ಕೆ ಒಂದಷ್ಟು ಬಣ್ಣಗಳಾಗಿ ಕೊನೆಗೆ ಅದು ಕಪ್ಪಾಗಿ ವಿಕಾರಗೊಳ್ಳುತ್ತದೆ. ಬಟ್ಟೆಗಳ ಮೇಲೆ ಬಿದ್ದಾಗ ಬಟ್ಟೆಯು ಮೊದಲು ಚೆನ್ನಾಗಿ ಅನಿಸಿದರೂ ಕೂಡ ಅದಾದ ನಂತರ ಕೊನೆಯಲ್ಲಿ ಅದು ಕಪ್ಪಾಗಿ ಎಲ್ಲ ಬಣ್ಣಗಳ ಮಿಶ್ರಣದೊಂದಿಗೆ ಅದು ಮತ್ತೆ ತಮಗೆ ಯಾವಾಗ ಮತ್ತೆ ಈ ಬಟ್ಟೆಯನ್ನು ಬಿಟ್ಟು ಹಾಕ್ತೀನೋ ಸ್ನಾನ ಮಾಡ್ತೀನೋ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅದು ವಿನಾಶಿಯಾಗಿರ್ತಕ್ಕಂಥ ಸ್ಥೂಲ ಬಣ್ಣ ಮತ್ತು ಸ್ಥೂಲ ಆಚರಣೆ ಆಗಿರೋದ್ರಿಂದ ಆ ಸ್ಥೂಲಕ್ಕೆ ಬಹಳ ಹೊತ್ತು ಆಯುಸ್ಸು ಇರುವುದಿಲ್ಲ. ಅದರ ಸಂಭ್ರಮ ಆಚರಣೆಯೂ ಕೂಡ ವಿನಾಶ ಆಗಿರುತ್ತೆ. ಅಂದರೆ ಎಷ್ಟು ಬೆಳಗ್ಗೆ ಎದ್ದಾಗ ಬಣ್ಣ ಹಚ್ಚಬೇಕು ಅಂತ ನೀವು ಖುಷಿಯಿಂದ ಹೊರಗಡೆ ಹೋಗ್ತೀರಿ, ಸಾಯಂಕಾಲದೊಳಗಡೆ ಅಷ್ಟೇ ಸುಸ್ತಾಗುತ್ತೆ. ಹಾಗೆ ಈ ಪ್ರಪಂಚದೊಳಗಡೆ ನಾವು ಕೂಡ ಮನೆಯಿಂದ ಬರಬೇಕಾದ್ರೆ ಬಹಳ ಉಮ್ಮಂಗ ಉತ್ಸಾಹದಿಂದ ಪವಿತ್ರವಾಗಿ ಬಂದಿರ್ತೀವಿ. ಆದರೆ ಇಲ್ಲಿ ಅನೇಕ ಬಣ್ಣಗಳನ್ನು ಹಾಕಿಕೊಂಡು ಇಲ್ಲಿ ಅನೇಕ ವಿಕಾರಗಳಲ್ಲಿ ಮುಳುಗಿ ಕಪ್ಪಾಗಿ ಸುಸ್ತಾಗಿ ಕೊನೆಗೆ ಸೋತು ನೆಲಕ್ಕೆ ಕುಸಿದು ಬೀಳುತ್ತೇವೆ. ಯಾಕೆಂದರೆ ಸ್ಥೂಲವಾಗಿರುವಂಥ ಯಾವ ಆಚರಣೆಯೂ ಕೂಡ ನಮಗೆ ಶಾಶ್ವತವಾದ ಸುಖವನ್ನು, ಅವಿನಾಶಿಯಾದ ಸುಖವನ್ನು, ಅತೀಂದ್ರಿಯ ಸುಖವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಈ ಒಂದು ಅವಿನಾಶಿ ಆಚರಣೆಯನ್ನು ಮಾಡಬೇಕು ಅಂತಂದರೆ, ನಿಜವಾದ ಹೋಲಿಯನ್ನು ಆಚರಿಸಬೇಕು ಅಂತಂದರೆ ಇಲ್ಲಿನೂ ಕೂಡ ನೀವು ಮಿಲನ ಮಾಡಬೇಕು. ಮಿಲನ ಅಂತಂದ್ರೇನು ಒಟ್ಟಾಗಬೇಕು. ಅಲ್ಲಿ ಹೇಗೆ ಗೆಳೆಯರೆಲ್ಲ ಒಟ್ಟಾಗಿ ಕೂಡಿ ಆಚರಣೆ ಮಾಡ್ತಾರೆಯೋ ಅದೇ ಥರ ಇಲ್ಲಿ ಬರೀ ಸ್ಥೂಲ ಶರೀರಗಳು ಅಥವಾ ಸ್ಥೂಲ ವ್ಯಕ್ತಿಗಳು ಒಟ್ಟಿಗೆ ಸೇರುವುದು ಮಿಲನ ಅಲ್ಲ, ಬದಲಾಗಿ
ಆ ಒಟ್ಟಿಗೆ ಸೇರಿರುವ ಎಲ್ಲ ಮನಸ್ಸುಗಳ ಮಿಲನ ಆಗಬೇಕು, ಆ ಹೃದಯಗಳ ಮಿಲನ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹೇಗೆ ಪರಂಪಿತ ಪರಮಾತ್ಮ ಸದಾಕಾಲ ನಾವು ಆತ್ಮರಿಗೆ ಇದೇ ಸ್ಮೃತಿಯನ್ನು ಕೊಡುತ್ತಾರೆ, ಮಕ್ಕಳೇ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ, ನೀವು ಆದಿ ಪೂಜ್ಯರಾಗಿದ್ದೀರಿ, ದೇವಾತ್ಮರಾದವರು, ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎನ್ನುವ ಎಚ್ಚರಿಕೆಯನ್ನು, ಸಂಸ್ಕಾರವನ್ನು ಇಮರ್ಜ್ ಮಾಡಿಸುವ ಪ್ರಯತ್ನ ಮಾಡ್ತಾರೆ. ಹಾಗೆ ನಾವು ಕೂಡ ಅಲೌಕಿಕ ಹೋಲಿಯನ್ನು ಆಚರಣೆ ಮಾಡಬೇಕು ಅಂದರೆ ನಮ್ಮ ಶೂದ್ರತ್ವವನ್ನು ಬಿಟ್ಟು ಈ ಸ್ಥೂಲ ಆಕರ್ಷಣೆಗಳನ್ನು ಬಿಡುವುದೇ ಶೂದ್ರತ್ವವನ್ನು ಬಿಡುವುದು. ಸ್ಥೂಲ ಆಚರಣೆ ಅಂತಂದರೆ ನಾವು ಕೂಡ ಆ ರೀತಿ ಬಣ್ಣ ಹಾಕ್ಕೊಂಡಿದ್ದೀವಿ ಅಂತಲ್ಲ, ಈಗಾಗಲೇ ನಮಗೆ ವಿಕಾರಗಳ ಬಣ್ಣಗಳು ಮೆತ್ತುಕೊಂಡು ಕಪ್ಪಾಗಿ ಹೋಗಿದ್ದೇವೆ. ಒಬ್ಬರಿಂದ ಒಬ್ಬರಿಗೆ ಎಲ್ಲರಿಂದ ಈ ಕಲಿಯುಗದ ತಮೋಪ್ರಧಾನದ ನಾಟಕದ ಕೊನೆಯ ಬಣ್ಣಗಳನ್ನು ನಾವು ಹಾಕಿಕೊಂಡು ಎಲ್ಲರೂ ಕಪ್ಪಾಗಿ ಸುಸ್ತಾಗಿ ಸಾಕಾಗಿ ತೊಳಲ್ತಾ ಇದ್ದೀವಿ. ಈಗ ಹೇಗೆ ಅವರು ಕೂಡ ಸಾಯಂಕಾಲದವರೆಗೂ ಹಾಡಿ ಸುಸ್ತಾದ ಮೇಲೆ ಆ ಬಣ್ಣದ ಬಟ್ಟೆಗಳೆಲ್ಲವನ್ನು ಯಾವುದು ಬೆಳಗ್ಗೆ ಹಾಕಿಕೊಳ್ಳುವಾಗ ಒಂದಷ್ಟು ಮಜಾ ಇತ್ತು, ಅದೇ ಬಣ್ಣದ ಬಟ್ಟೆ ಈಗ ಅವರಿಗೆ ಚುಚ್ಚಲಿಕ್ಕೆ ಆರಂಭ ಮಾಡುತ್ತೆ, ಬಿಸಿ ಆಗಲಿಕ್ಕೆ ಆರಂಭ ಮಾಡುತ್ತೆ. ಯಾವಾಗಾದರೂ ಈ ಬಟ್ಟೆಯನ್ನು ಬಿಚ್ಚಿ ಹಾಕುತ್ತೇನೆ, ಬರೀ ಬಿಚ್ಚಿ ಹಾಕೋದಿಲ್ಲ, ಸುಟ್ಟು ಹಾಕ್ತಾರೆ. ಜೊತೆಗೆ ಯಾವಾಗಾದರೂ ಹೋಗಿ ನದಿಯಲ್ಲಿ ಮುಳುಗಬೇಕು, ನೀರಲ್ಲಿ ಮುಳುಗಬೇಕು, ಸ್ವಚ್ಛವಾಗಿ ಸ್ನಾನ ಮಾಡಬೇಕು ಅಂತ ಒಂದೊಂದು ಸಲ ಎರಡೆರಡು ಸಲ ಅಲ್ಲ, 4-6 ಬಾರಿ ಸ್ನಾನವನ್ನು ಮಾಡಿ ಫ್ರೆಶ್ ಆಗಿ ಮತ್ತೆ ಹೊಸ ಬಟ್ಟೆ ಹಾಕ್ಕೊಳ್ತಾರೆ. ಬೆಳಗ್ಗೆ ಎದ್ದಾಗಿನ ಉಮ್ಮಂಗ ಉತ್ಸಾಹ ಸಾಯಂಕಾಲದ ಒಳಗಡೆ ಇರೋದಿಲ್ಲ. ಯಾಕೆ ಅಂದರೆ ಆ ಸ್ಥೂಲ ಬಣ್ಣ, ಸ್ಥೂಲ ಬಟ್ಟೆ, ಸ್ಥೂಲ ಆಚರಣೆ, ಸ್ಥೂಲ ಸಂಭ್ರಮ ವಿನಾಶಿ ಆಗುತ್ತೆ. ಅಷ್ಟೇ ಅಲ್ಲ, ಅದು ಸುಸ್ತು ಮಾಡುತ್ತೆ ಮನುಷ್ಯನನ್ನು. ಹಾಗೆಯೇ ನಾವು ಕೂಡ ಮನಸ್ಸಿನಲ್ಲಿಯೂ ಕೂಡ ಈ ಸ್ಥೂಲವಾದ ವಿಷಯಾಸಕ್ತಿಗಳನ್ನು ಇಟ್ಟುಕೊಂಡು ಎಷ್ಟೇ ಉಮ್ಮಂಗ ಉತ್ಸಾಹದಿಂದ ಸಂಸಾರವನ್ನು ಆರಂಭ ಮಾಡಿದರೂ ಕೂಡ ಅದು ಆರಂಭ ಮಾಡುವಾಗ ಚೆನ್ನಾಗಿರ್ತದೆ. ಅದಾದ ಮೇಲೆ ಬಣ್ಣಗಳು ಬೀಳ್ತಾ ಈರ್ಷ್ಯ, ದ್ವೇಷ, ಅಸೂಯೆ, ಕೋಪ, ದಳ್ಳುರಿ ಎಲ್ಲವೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಪಿಚಕಾರಿಗಳು ನಮ್ಮ ಮೇಲೆ ಬಿದ್ದಾಗ ಆ ಬಣ್ಣಗಳಿಂದ ನಾವು ತೊಯ್ದು ಅದೇ ವಿಕಾರಗಳು ನಮಗೆ ಚುಚ್ಚಲಿಕ್ಕೆ ಆರಂಭ ಮಾಡುತ್ತೆ. ಯಾವುದು ಮೋಜಿಗಾಗಿ ಮಸ್ತಿಗಾಗಿ ಆ ವಿಕಾರಗಳಲ್ಲಿ ನಾವು ಖುಷಿಯಿಂದ ಎಂಟ್ರಿ ಕೊಡ್ತೇವೆ, ಒಂದಷ್ಟು ಕಾಲ ಅದರಲ್ಲಿ ಸಂಭ್ರಮಿಸ್ತೇವೆ, ಅದಾದ ಮೇಲೆ ಅದೇ ವಿಕಾರಗಳೇ ನಮ್ಮ ಬಂಧನಕ್ಕೆ, ನಮ್ಮ ಒಂದು ತೊಳಲಾಟಕ್ಕೆ, ಬಳಲಾಟಕ್ಕೆ, ಸುಸ್ತಿಗೆ ಕಾರಣವಾಗುತ್ತೆ. ಅದಾದ ಮೇಲೆ ಹುಡುಕಾಡ್ತೇವೆ, ಎಲ್ಲಾದರೂ ಒಂದು ಕೆರೆ ಸಿಕ್ಕೀತೋ, ಕೊಳ್ಳ ಸಿಕ್ಕೀತೋ, ಬಾವಿ ಸಿಕ್ಕೀತೋ, ಹಳ್ಳ ಸಿಕ್ಕೀತೋ ಅಂತ ಹೋಗಿ ಈ ಬಟ್ಟೆಯೆಲ್ಲ ಬಿಚ್ಚಿ ಹಾಕಿ ಸ್ನಾನ ಮಾಡಿ ಸ್ವಚ್ಛವಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಫ್ರೆಶ್ ಆಗಬೇಕು, ನವನವೀನತೆಯ ಅನುಭವ ಆಗಬೇಕು ಅಂತ ಕಾಯ್ತಾ ಇರ್ತೀವಿ. ಅದೇ ಥರ ಈ ಸಮಯದಲ್ಲಿ ಎಲ್ಲ ಆತ್ಮರು ಸಹ ಈ ಪ್ರಾಪಂಚಿಕ ವಿಷಯ ಆಸಕ್ತಿಯ ಸಂಸಾರ ಜೀವನವನ್ನು ಬಹಳ ಖುಷಿಯಿಂದಲೇ ಆರಂಭ ಮಾಡಿದ್ರು. ಆರಂಭದಲ್ಲಿ ಅವರು ಇವರಿಗೆ ಬಣ್ಣ ಹಚ್ಚೋದೇನು, ಇವರು ಅವರಿಗೆ ಬಣ್ಣ ಹಚ್ಚೋದೇನು, ಅವ್ರನ್ನ ಇವರು ಹೊಗಳೋದೇನು, ಇವ್ರನ್ನ ಅವರು ಎಲ್ಲ ರೀತಿಯಲ್ಲೂ ಕೂಡ ಹೊಗಳ್ತಾ ಒಂದಷ್ಟು ಮೋಜಿನಲ್ಲಿ ಬರ್ತಾ ಆಮೇಲೆ ಎಲ್ಲರೂ ಕೂಡ ಈಗ ಕಪ್ಪಾಗಿ ಹೋಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ವಿಕಾರಗಳು ತುಂಬಿದೆ, ರಾಗ ದ್ವೇಷಗಳು ತುಂಬಿದೆ, ಈರ್ಷ್ಯ ಅಸೂಯೆಗಳು ತುಂಬಿದೆ. ಈಗ ಎಲ್ಲ ಆತ್ಮರು ಹುಡುಕಾಡ್ತಾ ಇದ್ದಾರೆ. ಎಲ್ಲಾದರೂ ಒಂದಷ್ಟು ನನಗೆ ಹಳ್ಳ ಸಿಕ್ಕೀತೋ, ಒಂದು ಬಾವಿ ಸಿಕ್ಕೀತೋ, ಹೋಗಿ ನಾನು ಮುಳುಗಿ ಬಿಚ್ಚಿ ಬಟ್ಟೆ ಬದಲಾಯಿಸಬೇಕು ಅಂತ. ಆದರೆ ಗೊತ್ತಿಲ್ಲ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಒಂದು ಜ್ಞಾನ ಸಾಗರದಲ್ಲಿ ಬಂದು ಯಾರೆಲ್ಲ ನಾವು ಮಿಂದಿದ್ದೇವೆ, ನಾವು ಕೂಡ ಹೋಳಿ ಹಾಡಿರೋರೆ,
ನಾವು ಕೂಡ ಕಪ್ಪಾಗಿದ್ದವರೇ, ನಾವು ಕೂಡ ಸುಸ್ತಾಗಿದ್ದವರೇ, ನಾವು ಕೂಡ ಅಲೆದಾಡ್ತಾ ಇದ್ದವರೇ. ಆದರೆ ನಮಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ವಯಂ ಜ್ಞಾನಸಾಗರ ಪರಮಾತ್ಮ ಬಂದು ಆ ಜ್ಞಾನ ಗಂಗೆಯನ್ನು ನಮ್ಮೆದುರಿಗೆ ತಂದು ನಿಲ್ಲಿಸಿದರೆ ಈಗ ನಾವೆಲ್ಲರೂ ಕೂಡ ಆ ಜ್ಞಾನ ಗಂಗೆಯಲ್ಲಿ ಮಿಂದೆದ್ದು ನಮ್ಮ ಹಳೆಯ ಸಂಸ್ಕಾರ ಸ್ವಭಾವ ವಿಕಾರಗಳ ಎಲ್ಲ ಹಳೆಯ ಬಣ್ಣಗಳನ್ನು ತೊಳೆದು ದೇಹಾಭಿಮಾನದ ಕೊಳಕು ಬಟ್ಟೆಯನ್ನು ಬಿಟ್ಟು ಈ ಒಂದು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಆತ್ಮಿಕ ಸ್ವರೂಪದ ಶ್ವೇತ ವಸ್ತ್ರವನ್ನು ಧಾರಣೆ ಮಾಡಿ ಪವಿತ್ರವಾದ ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಂಡು ನವನವೀನತೆ, ನವ ಉತ್ಸಾಹ, ಅವಿನಾಶಿ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಈ ಮಧುರ ಮಿಲನವನ್ನು ಮಾಡ್ತಾ ಇದ್ದೇವೆ. ಹೇಗೆ ಆತ್ಮ ಪರಮಾತ್ಮರ ಆ ಮಧುರ ಮಿಲವನ್ನು ನಾವು ಅನುಭವ ಮಾಡ್ತಿದ್ದೇವೆಯೋ ಅದೇ ರೀತಿಯಾಗಿ ಪ್ರತಿದಿನದ ಪ್ರತಿ ಕ್ಷಣದ ಮಿಲನವೂ ಕೂಡ ಸ್ವಯಂ ಪರಂಪಿತ ಪರಮಾತ್ಮ ಗುಣಗಳ ಸಾಗರನಾಗಿರ್ತಕ್ಕಂಥ ಶಿವ ತಂದೆಯ ಜೊತೆಗೆ ನಾವೆಲ್ಲ ಆತ್ಮರ ಮಧುರ ಮಿಲನ ಪ್ರತಿಕ್ಷಣ ನಡೆಯುತ್ತಿದ್ದಾಗ ಇದು ಎಷ್ಟೇ ಸಮಯದ ಮಿಲನವಾದರೂ ಕೂಡ ಇದರಲ್ಲಿ ಯಾವುದೇ ಸುಸ್ತಿಲ್ಲ, ಇದರಲ್ಲಿ ಯಾವುದೇ ಬೇಜಾರಿಲ್ಲ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅಷ್ಟು ನಾವು ಪುಳಕಿತರಾಗ್ತೇವೆ, ಹುಮ್ಮಂಗ ಉತ್ಸಾಹದಲ್ಲಿ ಬರ್ತೇವೆ, ಹಗುರ ಆಗ್ತೇವೆ, ಸ್ವಚ್ಛ ಆಗ್ತೇವೆ, ಪವಿತ್ರ ಆಗ್ತೇವೆ ಮತ್ತು ದೈವೀ ಗುಣಗಳಿಂದ ಮಧುರಾತಿ ಮಧುರರಾಗ್ತೇವೆ. ಈ ರೀತಿ ಯಾರಾದರೆ ಆತ್ಮರು ಈ ಜ್ಞಾನಾಮೃತದಲ್ಲಿ ಮುಳುಗಿ ಪ್ರತಿದಿನ, ಯಾಕಂದರೆ ಒಂದೇ ದಿನಕ್ಕೆ ಆ ಬಣ್ಣ ಹೋಗೋದಿಲ್ಲ. ಸ್ಥೂಲ ಬಣ್ಣ ಆಡಿದ್ರೇ ಅದರ ಕಲೆಗಳು ಸಂಪೂರ್ಣವಾಗಿ ಹೋಗಲಿಕ್ಕೆ ತಿಂಗಳಾನುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತೆ ಅಲ್ವಾ? ಬರೀ ಸ್ಥೂಲವಾದ ಬಣ್ಣಗಳನ್ನು ಮುಖಕ್ಕೆ ಮೈಗೆ ಬಟ್ಟೆಗೆ ಹಚ್ಚಿಕೊಂಡು ಆಡಿದವರೇ ಸಾಯಂಕಾಲ 2-3 ಸಾರಿ ಸ್ನಾನ ಮಾಡಿದರೂ ಒಂದೇ ದಿನಕ್ಕೆ ಯಾರೂ ಕೂಡ ಬಣ್ಣವನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ಎಂಥದ್ದೇ ಸೋಪ್ ಹಾಕಿ ಶಾಂಪೂ ಹಾಕಿ ಅದು ಕಪ್ಪು ಒಂದಷ್ಟು ಉಳಿಯುತ್ತೆ. ಬಣ್ಣದ ಕಲೆ ಅದರ ಗುರುತು ಇದ್ದೇ ಇರುತ್ತೆ, ಅದರ ವಾಸನೆ ಇದ್ದೇ ಇರುತ್ತೆ. ದಿನನಿತ್ಯ ಸ್ನಾನ ಮಾಡ್ತಾ ಗಾಢವಾದ ಕಲೆ ಹೋಗಿ ಒಂದಷ್ಟು ಸೂಕ್ಷ್ಮವಾದ ಉಳ್ಕೊಳ್ಳುತ್ತೆ. ಮೊದಲು ದುರ್ಗಂಧ ಹೋಗುತ್ತೆ, ಅದಾದಮೇಲೆ ಕಲೆಗಳು ಉಳ್ಕೊಂಡು ಆಮೇಲೆ ನಿಧಾನ ತಿಂಗಳಾನುಗಟ್ಟಲೆ ಕಳೆದಾಗ ಸಂಪೂರ್ಣವಾಗಿ ಮತ್ತೆ ನಾವು ಶುಭ್ರರಾಗ್ತೇವೆ. ಹೇಗೋ ಹಾಗೆ ಇಲ್ಲಿಯೂ ಸಹ ಜನ್ಮಾಂತರಗಳಿಂದ ಹಾಕಿಕೊಂಡಿರುವ ಈ ದೇಹಾಭಿಮಾನದ ಬಣ್ಣದ ಕಲೆಗಳು, ವಿಕಾರದ ಕಲೆಗಳು ಬಹಳ ಆಳವಾಗಿರೋದ್ರಿಂದ ಅಷ್ಟೇ ದುರ್ಗಂಧವೂ ಬರ್ತಾ ಇದೆ, ಜೊತೆಗೆ ಅಷ್ಟೇ ಆಳವಾದ ಕಲೆಗಳು ಕೂಡ ಉಳ್ಕೊಂಡಿದೆ. ಇದನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ ನಾವು ಒಂದು ದಿನ ಬಂದು ಒಂದು ಕೋರ್ಸನ್ನು ತೆಗೆದುಕೊಂಡು ಅಥವಾ ಒಂದು ದಿನ ಬಂದು ಸೇವಾ ಕೇಂದ್ರಕ್ಕೆ ಗುರುವಾರ ಬಂದು ಟೋಲಿ ತಿಂದು ಹೋಗ್ಬಿಟ್ರೆ ಆಗುತ್ತೆ ಅಂದರೆ ಇದು ಆಗೋ ಮಾತಲ್ಲ. ವರ್ಷಾನುಗಟ್ಟಲೆ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಧ್ಯಾನದಲ್ಲಿ ಮಧುರ ಮಿಲನವನ್ನು ಯಾರು ಆಚರಿಸ್ತಾರೆ, ಈ ತಪಸ್ಸಿನ ಭಟ್ಟಿಯಲ್ಲಿ ಯಾರು ಕೂತ್ಕೊಳ್ತಾರೆ, ಮಿಂದೇಳ್ತಾರೆ ಅಂಥವರಿಗೆ ಮಾತ್ರ ಈ ಒಂದು ಜನ್ಮಾಂತರದ ವಿಕಾರಗಳ ಕಲೆ, ಈ ಒಂದು ಯಾವುದೆಲ್ಲ ಕೊಳಕು ದುರ್ಗಂಧ ಇದೆಯೋ ಅದು ಬಿಟ್ಟು ಹೋಗಬೇಕು ಅಂದರೆ ಸುಮಾರು ವರ್ಷಗಳ ಕಾಲ ಯೋಗಾಭ್ಯಾಸದ ಅವಶ್ಯಕತೆ ಇದೆ. ಹಾಗಾಗಿನೇ ಬಾಬಾರವರು ಮೀಟೆ ಬಚ್ಚೆ ಆಪ್ ರೋಜ್ ಮುರಳಿ ಸುನ್ನಾ ಹೇ, ರೋಜ್ ಜ್ಞಾನಾಮೃತ ಪೀನಾ ಹೇ. ಪ್ರತಿದಿನ ಜ್ಞಾನ ಅಮೃತವನ್ನು ಕುಡಿಯಿರಿ ಮಕ್ಕಳೇ, ಪ್ರತಿದಿನ ನೀವು ಬಂದು ಮುರಳಿ ಪಾಠವನ್ನು ಕೇಳಿ ಮಕ್ಕಳೇ. ನಿರಂತರ ಬಾಬಾ ಕೋ ಯಾದ್ ಕರೋ ಬಚ್ಚೆ, ನಿರಂತರವಾಗಿ ಬಾಬಾರವರ ಸ್ಮೃತಿಯಲ್ಲಿ ಇರಿ ಮಕ್ಕಳೇ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು 1 ವರ್ಷದ 2 ವರ್ಷದ ಕಲೆಯಲ್ಲ, ಇದು ಜನ್ಮಾಂತರಗಳ ವಿಕಾರಗಳ ಕಲೆ ಇದೆ, ದೇಹಾಭಿಮಾನದ ಕವಚ ಇದೆ, ಕೊಳಕಿದೆ. ಹಾಗಾಗಿ ಇದು ಸುಮ್ಮನೆ ಒಂದು ಸಲ ಹಾಕಿ ತೊಳೆದ್ರೆ ತಿಕ್ಕಿದ್ರೆ ಹೋಗೋದಲ್ಲ, ಇದಕ್ಕೆ ನಿರಂತರವಾಗಿ ಜ್ಞಾನದ ಅಮೃತ ಯೋಗದ ಜಲಧಾರೆ ಬೀಳ್ತಾ ಇರಬೇಕಾಗತ್ತೆ. ಅದಕ್ಕೆ ನಿರಂತರವಾಗಿ ನಿಮ್ಮ ಮನಸ್ಸನ್ನು
ಬಾಬಾರವ್ರ ಜೊತೆ ಜೋಡಿಸಿ ನಿರಂತರವಾಗಿ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾ 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 ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಈ ಅಭ್ಯಾಸವನ್ನು ಮಾಡಿದಾಗ ನಮ್ಮ ಈ ಸ್ಥೂಲವಾದ ವಿಷಯಾಸಕ್ತಿಗಳು ಸಂಪೂರ್ಣವಾಗಿ ಮಾಯವಾಗಿ ಒಳಗಡೆ ಇರತಕ್ಕಂಥ ಪವಿತ್ರ ಸೂಕ್ಷ್ಮ ಶರೀರಧಾರಿಯ ಅನುಭವ ಮಾಡ್ತಾ ಅಶರೀರಿ ಸ್ಥಿತಿಗೆ ಬಂದಾಗ ಫರಿಸ್ತಾ ಸ್ವರೂಪನಾದಾಗ ನಾನು ಒಂದು ಹೋಲಿ ಹಂಸವಾಗಿ ಈ ಒಂದು ಮಂಗಳ ಮಿಲನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾರು ಈ ರೀತಿಯಾಗಿ ಆತ್ಮದ ಗುಣಗಳಲ್ಲಿ ಇರುತ್ತಾರೆ, ಜ್ಞಾನ ಸ್ವರೂಪರಾಗಿ, ಪವಿತ್ರ ಸ್ವರೂಪರಾಗಿ, ಸುಖ ಸ್ವರೂಪರಾಗಿ, ಶಾಂತಿಯ ಸ್ವರೂಪರಾಗಿ, ಪ್ರೇಮದ ಸ್ವರೂಪರಾಗಿ, ಶಕ್ತಿಯ ಸ್ವರೂಪರಾಗಿ, ಒಂದೊಂದು ಆತ್ಮನೂ ಕೂಡ ಈ ಗುಣಗಳ ಖಜಾನೆಯಂತೆ ಪ್ರತಿಬಿಂಬಿಸಿದಾಗಲೂ ಸಹ ನಾವು ಆ ಪರಂಪಿತ ಪರಮಾತ್ಮನ ಸ್ಮೃತಿಯಲ್ಲಿ ಇದ್ದು ಆತ್ಮದ ರಂಗು ಪರಮಾತ್ಮನ ರಂಗು ಮಿಲನವಾದಾಗ ನಾವು ಪರಮಶಾಂತಿಯನ್ನು ಅನುಭವ ಮಾಡ್ತಾ ಇದ್ದಾಗ ಈ ಒಂದು ಅಂತರ್ಮುಖತೆ, ಈ ಒಂದು ಅವಿನಾಶಿಯಾದ ಅತೀಂದ್ರಿಯ ಸುಖದ ಅನುಭೂತಿ ನಿಜವಾದ ನಮ್ಮಲ್ಲಿ ದೈವೀ ಗುಣಗಳ ಪರಿಮಳವನ್ನು ಅರಳಿಸಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಯಾವಾಗ ನಾವು ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಿ ನಮ್ಮಲ್ಲಿರುವ ಆತ್ಮಿಕ ಸುಗಂಧವನ್ನು ಹೊರಗಡೆ ತೆಗೆಯುವ ಪ್ರಯತ್ನ ಮಾಡ್ತೇವೆ ನೋಡಿ. ಈಗ ಒಂದು ಶ್ರೀಗಂಧ ಇದ್ದರೂ ಕೂಡ ಒಂದು ಕೊರಡಲ್ಲಿ ಒಂದು ಆ ಕಟ್ಟಿಗೆ ಶ್ರೀಗಂಧದ ಮರದ ತುಂಡಿನಲ್ಲಿ ಸುಗಂಧ ತುಂಬಿದೆ. ನೀವು ವರ್ಷಗಟ್ಟಲೆ ಹಾಗೆ ಅದನ್ನು ಬಟ್ಟೆಯಲ್ಲಿ ಸುತ್ತಿಡಿ, ಇಲ್ಲ ಅದನ್ನು ತಂದು ಜಗಲಿ ಮೇಲಿಟ್ಟು ಪೂಜೆ ಮಾಡಿ, ಅದರಿಂದ ಯಾವುದೇ ಪರಿಮಳ ನಿಮಗೆ ಮೋಸಿಸ್ಲಿಕ್ಕೆ ಸಿಗೋದಿಲ್ಲ, ಆಸ್ವಾದಿಸಲಿಕ್ಕೆ ಸಿಗೋದಿಲ್ಲ. ಇಲ್ವ ನಿಮ್ಮ ಹತ್ರ ಶ್ರೀಗಂಧ ಇದೆ, ಅದರೊಳಗಡೆ ಪರಿಮಳ ಇಲ್ವಾ, ತುಂಬಿದೆ, ಆದರೆ ಯಾಕೆ ಬರ್ತಾ ಇಲ್ಲ? ಯಾಕೆ ಅಂದರೆ ಅದನ್ನು ತಿಕ್ಕಲಿಕ್ಕೆ, ಅದರ ಒಳಗಡೆ ಇರುವ ಪರಿಮಳವನ್ನು ಆಚೆ ತೆಗಿಲಿಕ್ಕೆ ಒಂದು ಕೊರಡು ಬೇಕಾಗ್ತದೆ, ಒಂದಷ್ಟು ಉಜ್ಜಿಸ್ಕೊಳ್ಬೇಕಾಗ್ತದೆ, ಇದು ಒಂದಷ್ಟು ಸವಿಬೇಕಾಗ್ತದೆ. ಈ ಕೊರಡು ಸವಿಬೇಕು, ಆ ಕಲ್ಲಿಗೆ ಹಾಕಿ ತನ್ನನ್ನು ತಾನು ಉಜ್ಜಿಕೊಳ್ಳಬೇಕು. ಆಗ ಮಾತ್ರ ಒಂದು ಸುಗಂಧವಾದ ಪರಿಮಳ ಹೇಗೆ ಹೊರಹೊಮ್ಮುತ್ತೋ ಹಾಗೆ ನಾನು ಆತ್ಮ ಬಾಗಬೇಕು, ಬೀಗುವುದನ್ನು ಬಿಡಬೇಕು. ಒಂದಷ್ಟು ಭಗವಂತನಿಗೆ ಅರ್ಪಿತನಾಗಿ, ಶರಣಾಗಿ, ಭಗವದ್ ಬಲಿಹಾರಿಯಾಗಿ ನನ್ನನ್ನು ನಾನು ಭಗವಂತನ ನಾಮಸ್ಮರಣೆಯಲ್ಲಿ, ಸ್ಮೃತಿಯಲ್ಲಿ ಉಜ್ಜಿಕೊಳ್ಬೇಕಾಗ್ತದೆ. ಒಂದಷ್ಟು ನಾನು ದೇಹಾಭಿಮಾನದಿಂದ ಸವಿಬೇಕಾಗ್ತದೆ. ಎಷ್ಟು ದೇಹಾಭಿಮಾನ ಸವಿತಾ 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 ಪರಮಾತ್ಮನ ನೆನಪಿನ ಉಜ್ಜುವಿಕೆಯಲ್ಲಿ, ಆ ಘರ್ಷಣೆಯಲ್ಲಿ, ಸ್ಮೃತಿಯಲ್ಲಿ, ಮಧುರ ಶಾಂತಿಯಲ್ಲಿ ನನ್ನ ದೇಹಾಭಿಮಾನದ ಬಿಸಿ ಕಡಿಮೆಯಾಗಿ ಶಾಂತಿಯ ಅಮೃತವನ್ನು ಹಾಕಬೇಕು. ಬರೀ ಉಜ್ಜಿದ್ರೆ ಆಗೋದಿಲ್ಲ, ಒಂದಷ್ಟು ನೀರು ಹಾಕಬೇಕಾಗ್ತದೆ. ಆ ಪರಿಮಳ ಹೊರಗಡೆ ಬರಬೇಕು ಅಂದರೆ, ಹೇಗೋ ಮೃದು ಆಗಬೇಕು ಅಂದರೆ, ಹಾಗೆ ಪರಮಾತ್ಮನ ಯೋಗದ ಜಲದಲ್ಲಿ ಮುಳುಗಿದಾಗ, ಸ್ಮೃತಿ ಸ್ವರೂಪರಾಗಿ ನಮ್ಮ ದೇಹಾಭಿಮಾನವನ್ನು ಉಜ್ಜಿಕೊಂಡು ಸವಿಸಿದಾಗ, ಯೋಗದ ಜಲ ಅದಕ್ಕೆ ಬೀಳ್ತಾ ಇದ್ದರೆ ಆಗ ಸುಗಂಧವಾದ ಆತ್ಮೀಯ ಪರಿಮಳ ಎಲ್ಲ ಕಡೆಗೂ ಕೂಡ ಹರಡುತ್ತೆ. ಅದು ಸದಾಕಾಲಕ್ಕಾಗಿ ಪರಿಮಳಭೂತವಾಗಿ ಯಾರೇ ಆ ಒಂದು ಪ್ರದೇಶದೊಳಗಡೆ ಬಂದರೆ ಅವರಿಗೆ ತುಂಬ ಅದ್ಭುತವಾದ ಪರಿಣಾಮವನ್ನು ಬೀರಿಸುತ್ತೆ, ಅವರನ್ನು ಪುಳಕಿತರನ್ನಾಗಿ ಮಾಡುತ್ತೆ. ಅವರಿಗೆ ಬಹಳ ಶಾಂತಿಯ ಅನುಭೂತಿ, ಪವಿತ್ರತೆಯ ಅನುಭೂತಿ ಮತ್ತು ಸುಗಂಧದ ಅನುಭೂತಿಯನ್ನು ಮಾಡಿಸುವ ತಾಕತ್ತು ಆ ಒಂದು ಶ್ರೀಗಂಧದಲ್ಲಿ ಹೊರಹೊಮ್ಮುತ್ತೆ. ಹೇಗೋ ಹಾಗೆ ನಾವು ಕೂಡ ಬಾಬಾರವರ ಮಕ್ಕಳಾದ ಮೇಲೆ ಒಂದಷ್ಟು ಬಾಗಬೇಕು. ಬಾಗೋದಷ್ಟೇ ಅಲ್ಲ, ಒಂದಷ್ಟು ನಾವು ಪರಮಾತ್ಮನಿಗೆ ಬಲಿಹಾರಿ ಆಗಬೇಕು. ಈ ದೇಹದ ಅಭಿಮಾನವನ್ನು ಸುಟ್ಟು ಕರಕಲಾಗಿ ಮಾಡಿಕೊಳ್ಬೇಕು. ಈ ದೇಹಾಭಿಮಾನವನ್ನು ಸುಡಬೇಕು, ಸುಟ್ಟು ಒಳಗಡೆ ಇರತಕ್ಕಂಥ ಆತ್ಮದ ಪರಿಮಳವನ್ನು ಹೊರಗಡೆ ತೆಗಿಬೇಕು.
ಒಂದು ಮಾತನ್ನು ಹೇಳ್ತಾರೆ. ಈ ರೀತಿ ಇದ್ದಾಗ ನಾವು ಯಾರನ್ನೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಮಿಲನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರಲ್ಲಿ ಗುಂಪಾಗಿ ಸೇರಿ ಬಣ್ಣ ಹಚ್ಚಬೇಕಾಗತ್ತೆ. ಸ್ಥೂಲ ಬಣ್ಣವನ್ನು ಹಚ್ಚಲಿಕ್ಕೆ ಹತ್ತಿರ ಹೋಗಬೇಕು. ಅವ್ರನ್ನ ಹುಡುಕೊಂಡು ಇವರಾದರೂ ಹೋಗಬೇಕು, ಇಲ್ಲ ಇವರನ್ನು ಹುಡುಕೊಂಡು ಅವರಾದರೂ ಬರಬೇಕು. ಆಗ ಮಾತ್ರ ಅಲ್ಲಿ ಬಣ್ಣದ ಹೋಕುಳಿಯನ್ನು ಆಡಲಿಕ್ಕೆ, ಅವರು ಮಿಲನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಇದು ಸೂಕ್ಷ್ಮವಾದ ಮಿಲನವಾಗಿರೋದ್ರಿಂದ ನಾವು ಅವ್ರ ಹತ್ರನೇ ಹೋಗಬೇಕು ಅಥವಾ ಅವರು ನಮ್ಮ ಹತ್ರನೇ ಬರಬೇಕು ಅಂತ ಏನು ಇರೋದಿಲ್ಲ. ನಮ್ಮ ಒಳಗಡೆ ಪರಮಾತ್ಮನ ಸ್ಮೃತಿಯಿಂದ ಆತ್ಮದ ಶಾಂತಿಯ ಪರಿಮಳವನ್ನು ನಾವು ಹರಡಿಸ್ಲಿಕ್ಕೆ ಆರಂಭ ಮಾಡಿದರೆ, ಹೇಗೆ ಹೂ ಅರಳಿದಾಗ ದುಂಬಿಗಳು ಹುಡುಕಿಕೊಂಡು ಬಂದು ಆ ರಸವನ್ನು ಹೀರುವಂತೆ ಸರ್ವಾತ್ಮರಿಗೂ ಕೂಡ ಈ ಆತ್ಮೀಯ ಪರಿಮಳ ಬೇಕಾಗಿದೆ. ಹಾಗಾಗಿ ಎಲ್ಲರೂ ಬಂದು ಈ ಸುಗಂಧವನ್ನು ತೆಗೆದುಕೊಳ್ತಾರೆ ಅನ್ನೋದಕ್ಕೆ. ಆದರೆ ಅಂಥ ಸಮಯದಲ್ಲಿ ನನಗೆ ಮತ್ತೆ ದೇಹಾಭಿಮಾನ ಅಹಂಕಾರ ಬರಬಾರ್ದು ಅನ್ನೋದಕ್ಕೆ ಒಂದು ಹಾಡನ್ನು ಹೇಳ್ತಾರೆ. ವನಸುಮದೊಳಂತೆ ಜೀವನವ ಅನುಗೊಳಿಸು ಗುರುವೇ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸುತೆರದಿಂ. ವನಸುಮದೊಳಂತೆ ಜೀವನವನನುಗೊಳಿಸು ಗುರುವೇ, ವನಸುಮದೊಳಂತೆ ಜೀವನವ ಅನುಗೊಳಿಸು ಗುರುವೇ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸುತೆರದಿಂ. ನೋಡಿ ಎಷ್ಟು ಅದ್ಭುತವಾದ ಸಾಲುಗಳಿದೆ. ವನ ಸುಮದೊಳಂತೆ ಎನ್ನ ಜೀವನವನ್ನು ಅನುಗೊಳಿಸು ಗುರುವೇ. ಪರಮಾತ್ಮನಿಗೆ ಅವರು ಬೇಡಿಕೆ ಇಡ್ತಾರೆ, ನನ್ನ ಜೀವನ ಹೆಂಗಿರಬೇಕು ಅಂದರೆ ವನ ಸುಮದೊಳಂತೆ. ವನ ಅಂತಂದರೆ ಕಾಡು. ಒಂದು ಅದು ಕಗ್ಗತ್ತಲಿರಬೇಕು, ಕಾಡು ಇರಬೇಕು, ಘೋರ ಅರಣ್ಯ ಇರಬೇಕು. ಅಲ್ಲಿ ಇರುವಂಥ ಒಂದು ಹೂವು ಅದರ ಥರ ನನ್ನ ಜೀವನ ಮಾಡಿಸು. ಅವರು ಯಾರ್ದೋ ಮನೆ ಮುಂದೆ ಅವ್ರು ಕೇಳ್ಕೊಂಡಿದ್ದು ಯಾವುದೋ ಒಂದು ದೇವಸ್ಥಾನದ ಮುಂದೆ, ಎಲ್ಲರೂ ನೋಡೋ ಜಾಗದಲ್ಲಿ, ನಾಡಲ್ಲಿ, ಪ್ರತಿಷ್ಠಿತ ಒಂದು ಪ್ರದೇಶದಲ್ಲಿ ನಾನು ಇರುವಂಥ ಒಂದು ಸುಮ ಆಗಬೇಕು ಅಂತ ಕೇಳಿಲ್ಲ. ಸುಮ ಅಂದರೆ ಒಂದು ಹೂವು, ಸುಗಂಧ ಭರಿತ ಹೂವು. ವನಸುಮದೊಳೆನ್ನ ಜೀವನವ ಅನುಗೊಳಿಸು ಗುರುವೇ ಅಂದರೆ ಕಾಡಿನಲ್ಲಿ ಒಂದು ಹೂವು ಅರಳಿದೆ ಅಲ್ವಾ, ಆ ಥರ ನನ್ನ ಜೀವನ ಇರಬೇಕು. ಯಾಕೆ ಅವರು ಕಾಡಲ್ಲಿ ಕೇಳಿಕೊಂಡ್ರು ಮುಂದೆ ನೋಡಿ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸುತೆರದಿಂ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸುತೆರದಿಂ. ನಾನು ಒಂದು ಕಾಡಲ್ಲಿರುವ ಒಂದು ಹೂವಾಗಿರಬೇಕು. ಒಂದು ಮಲ್ಲಿಗೆ ಹೂವು ಯಾವುದಾದ್ರೂ ಸರಿ, ಅದರಲ್ಲಿ ಮಲ್ಲಿಗೆ ಹೂ ಉದಾಹರಣೆ ತಗೊಳ್ತಾರೆ. ಕಾಡಲ್ಲಿರುವ ಒಂದು ಮಲ್ಲಿಗೆ ಹೂವಾಗಿರಬೇಕು. ಹೇಗೆ ಕಾನನದಿ ಮಲ್ಲಿಗೆಯು, ಕಾನನ ಅಂತಂದರೆ ಕಾಡು, ವನ ಅಂದ್ರೂ ಕಾಡು. ಮೌನದಿಂಬಿರಿದು ನಿಜ, ಮೌನವಾಗಿ ಹರಳಿರುತ್ತೆ. ಅದು ಕೂಡ ಮೊಗ್ಗಾಗಿ ಹೂವಾಗಿ ಅರಳಿರುತ್ತೆ. ಆದರೆ ಅದು ಎಲ್ಲೂ ಡಂಗುರ ಸಾರೋದಿಲ್ಲ. ಮತ್ತು ಹಾಗಂತ ಯಾರೂ ನನ್ನ ನೋಡ್ತಾ ಇಲ್ಲ ಅಂತ ಸುಗಂಧಕ್ಕೇನು ಕೊರತೆ ಮಾಡಿಲ್ಲ. ಸುಗಂಧವನ್ನು ತುಂಬಿಕೊಂಡು ಆ ಹೂವು ಆ ಕಾಡಿನಲ್ಲಿ ಯಾರಿಗೂ ಕಾಣದಂತೆ ಗುಪ್ತವಾಗಿ ಹರಳಿ ನಿಜ ಸೌರಭವ ಸೂಸುತೆರದಿಂ ಅಂದರೆ ನಿಜವಾದ ಸೌರಭವನ್ನು ಸೂಸ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಯಾವುದು ದೇಹಾಭಿಮಾನ ಇಲ್ಲ, ಅದಕ್ಕೆ ತೋರಿಸ್ಕೋಬೇಕು ಅಂತ ಇಲ್ಲ, ಅದಕ್ಕೆ ಪ್ರತಿಷ್ಠೆ ಇಲ್ಲ, ಮತ್ತು ಯಾರಾದರೂ ಇದಾರೇನೋ ಅಂತ ನೋಡಿಬಿಟ್ಟು ಸೂಸ್ತಾ ಇಲ್ಲ. ತನ್ನ ಪಾಡಿಗೆ ತಾನು ಒಂದು ಕಾಡಲ್ಲಿದ್ದರೂ ಕೂಡ, ಇಲ್ಲಿ ಯಾರು ನನ್ನ ಮೋಸೋರಿಲ್ಲ, ನೋಡೋರಿಲ್ಲ ಅಂದರೂ ಕೂಡ ತನ್ನ ಪಾಡಿಗೆ ತಾನು ಅರಳಿಬಿಟ್ಟು ತನ್ನ ಕರ್ತವ್ಯವನ್ನು, ಆ ಸುಗಂಧವನ್ನು ಸೂಸುವ ಕೆಲಸ ಹೇಗೆ ಮಾಡ್ತಾ ಇದೆಯೋ, ಯಾವುದೇ ಪ್ರತಿಷ್ಠೆ ಇಲ್ಲದೆ, ಯಾವುದೇ ದೇಹಾಭಿಮಾನ ಇಲ್ಲದೆ, ಯಾರೋ ನೋಡಲಿ ಕೇಳಲಿ ಅಂತ ಮಾಡದೆ ತನ್ನ ಕರ್ತವ್ಯವನ್ನು ಎಷ್ಟು ನಿರಹಂಕಾರಿತನದಿಂದ ಮಾಡ್ತಾ ಇದೆಯಲ್ವೋ, ಅದೇ ಥರ ಭಗವಂತ ನನಗೂ ಆ ಥರದ ಜೀವನವನ್ನು ಅನುಗೊಳಿಸು.
ನಾವು ಕೂಡ ಇದರಿಂದ ತುಂಬ ಪಾಠ ಕಲಿಯುವುದಿದೆ. ಅಂದರೆ ನಮ್ಮಲ್ಲಿ ಸ್ವಲ್ಪ ಏನಾದರೂ ಸಿಕ್ಕಿದೆ, ಈಗ ನಮಗೆ ಪರಮಾತ್ಮ ಸಿಕ್ಕಿದ್ದಾರೆ, ಪರಮಾತ್ಮನ ಜ್ಞಾನ ಸಿಕ್ಕಿದೆ, ರಾಜಯೋಗ ಸಿಕ್ಕಿದೆ, ಒಂದು ಪರಿವಾರ ಸಿಕ್ಕಿದೆ, ದೊಡ್ಡ ಯಜ್ಞ ಸಿಕ್ಕಿದೆ, ನಾವು ಕೂಡ ಈಗ ಹಾಗೆ ಇರಬೇಕು. ನಮ್ಮನ್ನು ಯಾರೋ ನೋಡಲಿ ಅಂತ ನಾವು ಧಾರಣೆ ಮಾಡ್ತಾ ಇಲ್ಲ, ಯಾರೋ ನೋಡಬೇಕು ಅಂತ ನಾವು ಜ್ಞಾನ ಮಾರ್ಗದಲ್ಲಿ ನಡಿಬೇಕಿಲ್ಲ, ಅಥವಾ ನಾನು ಭಾರಿ ಗ್ರೇಟು ಅಂತ ತೋರಿಸ್ಕೊಳ್ಬೇಕು ಅಂತ ಓಡಾಡೋದಲ್ಲ. ಇದು ಹಂಗೆ ಮಾಡಿಸುತ್ತೆ, ನಶೆ ಏರಿಸುತ್ತೆ. ಇದು ಯಾರೋ ಒಬ್ರಿಗೆ ಏನೋ ನಾವು ಬಾಬನ ಮಕ್ಕಳಾಗಿಬಿಟ್ಟಿದ್ದೀವಿ, ಪರಿವಾರದ ಜೊತೆಗಿದ್ದೀವಿ, ನಾವು ಬಿಳಿ ಸಾರಿ ಹಾಕ್ತೀವಿ, ನಾವು ಬ್ಯಾಡ್ಜ್ ಹಾಕ್ಕೊಳ್ತೀವಿ, ನಾವು ಕಾರ್ಯಕ್ರಮ ಮಾಡ್ತೀವಿ, ಏನೋ ಒಂದು ನಶೆ ಇರಲಿ, ಬೇಡ ಅಂತಲ್ಲ. ಆದರೆ ಅದು ದೇಹಾಭಿಮಾನದ ರೂಪಾಂತರಕ್ಕೆ ತೆರೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಯಾಕೆ ಅಂತಂದರೆ ದೇಹಾಭಿಮಾನ ಅನ್ನೋದು ಬಹಳ ಸೂಕ್ಷ್ಮವಾಗಿ ನಮ್ಮೊಳಗಡೆ ಹರಡಿಕೊಂಡು ಬಿಡುತ್ತದೆ. ನನ್ನನ್ನು ನೋಡಬೇಕು, ನಾನು ಮಾಡೋ ಸೇವೆ ಇವರು ನೋಡಬೇಕು, ನಾನು ಮಾಡೋ ಧಾರಣೆ ಇವರು ಗುರುತಿಸಬೇಕು, ನಾನು ಮಾಡೋ ಯೋಗ ಇವರಿಗೆ ಗೊತ್ತಾಗಬೇಕು. ಈ ಥರ ತೋರಿಕೆಯ ಒಂದು ಭಾವ ನಮ್ಮೊಳಗಡೆ ಬಂತು ಅಂದರೆ ತಿಳ್ಕೊಳ್ಳಿ, ಅವತ್ತೇ ನಮ್ಮ ಆಧ್ಯಾತ್ಮಿಕ ಜೀವನದ ಗುರಿಯನ್ನು ನಾವು ತಲುಪಲಿಕ್ಕೆ ಒಂದು ಅಡ್ಡಗೋಡೆಯನ್ನು ಕಟ್ಕೊಂಡ್ಬಿಟ್ಟಿವಿ. ಅಲ್ಲಿಗೆ ಕುಂಠಿತ ಆಯಿತು ನಮ್ಮ ಪ್ರಯಾಣ ಅಂತಲೇ ತಿಳ್ಕೊಳ್ಳಿ. ಯಾರು ಎಷ್ಟು ಈ ಮಾರ್ಗದಲ್ಲಿ ಗುಪ್ತವಾಗಿ ಇರಲಿಕ್ಕೆ ಬಯಸ್ತಾರೋ ಆ ಯೋಗದಲ್ಲಿ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಧಾರಣೆಯಲ್ಲಿ ಆಗಿರ್ಬೋದು, ಒಂದು ಚೂರು ಯಾರಿಗೂ ತೋರಿಸುವ ಅವಶ್ಯಕತೆ ಇಲ್ಲ, ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಗುಪ್ತವಾಗಿ ಪರಮಾತ್ಮ ತಂದೆ ಕೊಟ್ಟಿರುವ ಈ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಮ್ಮೊಳಗಡೆ ಆತ್ಮಿಕ ಸುಗಂಧವನ್ನು ನಾವು ಸದಾಕಾಲ ಬೀರ್ತಾ ಇದ್ರೂ ಸಹ ಅದನ್ನು ಯಾರೋ ಗುರುತಿಸಬೇಕು, ಯಾರೋ ನಮ್ಮನ್ನು ಮನ್ನಣಿಸಬೇಕು ಅನ್ನುವಂಥ ಅಹಂಕಾರ ಬೆಳೆದೇ ಇರೋ ರೀತಿಯಲ್ಲಿ ನಾವು ಆ ಕಾಡಿನ ಮಲ್ಲಿಗೆ ಹೂವಿನ ಥರದಿ ನಮ್ಮ ಜೀವನವನ್ನು ಮಾಡಿಕೊಂಡಾಗ ಮಾತ್ರ ಕಂಪ್ಲೀಟಾಗಿ ನಾವು ನಿರಹಂಕಾರಿಗಳಾಗಿ ವಿಶ್ವ ಸೇವೆಗೆ ಯೋಗ್ಯರಾಗ್ತೀವಿ. ಮತ್ತು ನಾವು ಎಲ್ಲೇ ಹೋದರೂ ಕೂಡ ಹೋಲಿ ಹಂಸರಾಗಿ ಎಂಥ ನಕಾರಾತ್ಮಕ ಪ್ರಪಂಚ, ನಕಾರಾತ್ಮಕ ವ್ಯಕ್ತಿಗಳ ಹತ್ರ ಹೋದರೂ ಕೂಡ ಅಲ್ಲಿ ಹೋಲಿ ಹಂಸದಂತೆ ನಾವು ನಮಗೆ ಬೇಕಾಗಿರುವ ಒಂದು ಶ್ರೇಷ್ಠ ಗುಣವನ್ನು ಮಾತ್ರ ನಾವು ತೆಗೆದುಕೊಳ್ತಾ ಉಳಿದದ್ದೆಲ್ಲವನ್ನು ಅಲ್ಲೇ ಬಿಟ್ಟು ಅದರ ಕಡೆಗೆ ತಿರುಗಿಯೂ ನೋಡದಂತೆ ನನ್ನ ಕೆಲಸ ಆತ್ಮೀಯ ಸುಗಂಧವನ್ನು ಹರಡಿಸೋದು ಅನ್ನೋದು ಮಾತ್ರ ನಾವು ತಲೆಯಲ್ಲಿ ಇಟ್ಟುಕೊಂಡು ಸದಾಕಾಲ ನಾವು ಹೋಲಿ ಹಂಸದ ಹಾಗೆ ಮಧುರತೆಯ ಗುಣಗಳ ಸಂಸ್ಕಾರ ಮಿಲನವನ್ನು ಮಾಡ್ತಾ ಈ ಮಂಗಳ ಹೋಲಿ ಹಬ್ಬವನ್ನು ಆಚರಿಸಬೇಕು ಅನ್ನೋದು ಬಾಬಾರವರ ಉದ್ದೇಶವಾಗಿದೆ. ಅದಕ್ಕೆ ನಾವು ಕೂಡ ಈ ದಿನ ವಿಶೇಷವಾಗಿ ಆತ್ಮಿಕ ಸ್ವರೂಪದಲ್ಲಿ ಇದ್ದು ಶಾಂತಿಯ ಪ್ರಕಂಪನಗಳನ್ನು ಹರಡಿಸುತ್ತಾ ವಿಶ್ವದಲ್ಲಿರುವ ಪ್ರತಿಯೊಂದು ಆತ್ಮನೂ ನನ್ನ ಸಹೋದರ, ಇಮರ್ಜ್ ಮಾಡಿಕೊಳ್ಳಿ. ನಾನು ಪರಮಧಾಮ ನಿವಾಸಿ ಪರಮಾತ್ಮನ ಸಂತಾನ. ಹೇಗೋ ಹಾಗೆಯೇ ಜಗತ್ತಿನಲ್ಲಿರುವ ಪ್ರತಿಯೊಂದು ಆತ್ಮನು, ಅದಕ್ಕೆ ಬಾಬಾ ಹೇಳ್ತಾರೆ ಹರ್ ಏಕ್ ಬಚ್ಚೆ ಮೇರೆ ಸಾಮ್ನೆ ಹೇ. ಹಾಗೆ ನಾವು ಕೂಡ ಪ್ರತಿಯೊಂದು ಸಹೋದರಾತ್ಮ ಅದು ನನ್ನ ಸಹೋದರ, ನನ್ನ ಕಣ್ಣು ಮುಂದೆನೇ ಇದ್ದಾರೆ ಎನ್ನುವ ಅನುಭವ ನಾವು ಮಾಡಬೇಕು. ಹೇಗೆ ತಂದೆ ಅನುಭವ ಮಾಡ್ತಿದ್ದಾರೆಯೋ ಅದನ್ನೇ ನಾವು ಕಾಪಿ ಮಾಡಿದಾಗ ಫಾಲೋ ಫಾದರ್, ಸಿ ಫಾದರ್. ಹೇಗೆ ತಂದೆಯವರು ನಾವು ಮಕ್ಕಳೆಲ್ಲರನ್ನೂ ಇಮರ್ಜ್ ಮಾಡಿಕೊಂಡು ಒಟ್ಟಿಗೆ ನಮ್ಮ ಜೊತೆ ವಾರ್ತಾಲಾಪವನ್ನು ಮಾಡ್ತಾರೆಯೋ ಅದೇ ಥರ ನಾವು ಮಕ್ಕಳು ಕೂಡ ಇಡೀ ವಿಶ್ವದ ಸರ್ವಾತ್ಮರನ್ನು ಹಿಂದೂ ಇಲ್ಲ, ಮುಸಲ್ಮಾನ್ ಇಲ್ಲ, ಭಾರತ ಇಲ್ಲ, ಅಮೇರಿಕ ಇಲ್ಲ, ಯಾವ ದೇಶ, ಭಾಷೆ, ಧರ್ಮ, ಜಾತಿ, ಯಾವ ಗೊಡವೆ ಇಲ್ಲದ ಆತ್ಮಗಳ ಜ್ಯೋತಿ ಪುಂಜವನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ನೀವು ಇಮರ್ಜ್ ಮಾಡಿಕೊಂಡು ಆ ಎಲ್ಲ ಆತ್ಮರ ಜೊತೆ ಸೂಕ್ಷ್ಮವಾಗಿ ಮಿಲನ ಮಾಡುವಂತಹ ಒಂದು ಅನುಭೂತಿಯನ್ನು ನಾವು ಈ ದಿನ ಮಾಡೋಣ. ಆ ಮಧ್ಯೆ ನಾವೆಲ್ಲರೂ ಕೂಡ ಆತ್ಮಗಳು ಜ್ಯೋತಿ ಸ್ವರೂಪದಲ್ಲಿ ಒಟ್ಟಾಗಿ ಒಂದು ಕಡೆ ಕೂಡಿದಾಗ ಸ್ವಯಂ ಪರಮಾತ್ಮ ಈ ದಿನ ಪರಮಧಾಮದ ಆತ್ಮಿಕ ಬಣ್ಣಗಳನ್ನು ತೆಗೆದುಕೊಂಡು ಬರ್ತಾರೆ. ಬಂದು ನಮ್ಮೆಲ್ಲರ ಮೇಲೆ ಪಿಚಕಾರಿ ಮುಖಾಂತರ ನಮಗೆ ಬಣ್ಣವನ್ನು ಸಿಂಪಡಿಸ್ತಾರೆ.
ನಾವೆಲ್ಲ ಆತ್ಮರು ಕೂಡ ಆ ದೈವೀ ಗುಣಗಳ ಬಣ್ಣಗಳ ರಂಗಿನಲ್ಲಿ ತೇಲಾಡ್ತಾ ಮಂಗಳ ಮಿಲನವನ್ನು ಆಚರಿಸೋಣ. ಇದು ಅದ್ಭುತವಾಗಿದೆ ಈ ಮಿಲನ. ಹೇಗೆ ಬಾಬಾರವರ ಮಿಲನದ ದಿನ ಡೈಮಂಡ್ ಹಾಲ್ನಲ್ಲಿ ನಾವೆಲ್ಲರೂ ಕೂಡ ಸುಮ್ಮನೆ ನಮ್ಮ ಶರೀರಗಳಲ್ಲಿ ಇರುತ್ತೆ, ನಮ್ಮ ಮನಸ್ಸು ನಮ್ಮ ಆತ್ಮ ತೇಲಾಡ್ತಾ ಇರುತ್ತೆ, ಹಗೂರವಾಗಿರುತ್ತೆ, ಪರಮಾತ್ಮನ ಬರುವಿಕೆಗಾಗಿ ಕಾಯ್ತಾ ಇರ್ತೀವಿ. ಎಲ್ಲರೂ ಜ್ಯೋತಿ ಸ್ವರೂಪ ಆತ್ಮದ ಇಮರ್ಜ್ ಸ್ಥಿತಿಯಲ್ಲಿ ಒಂದು ಕ್ಷಣ ಸ್ಥೂಲವಾದ ಜ್ಯೋತಿ ಆದರೆ ಆ ಇಡೀ ಡೈಮಂಡ್ ಹಾಲ್ ಕತ್ತಲು ಮಾಡಿದರೂ ಕೂಡ ಜ್ಯೋತಿಗಳೇ ಹಚ್ಚಿದಂತೆ ಜ್ಯೋತಿಯ ಪುಂಜದಂತೆ ಕಾಣಿಸ್ತಾ ಇರ್ತಾ ಇದ್ವಿ. ಅದೇ ಥರ ಶರೀರದಲ್ಲಿದ್ದು ಕೂಡ ಆತ್ಮಿಕ ನಶೆಯಲ್ಲಿ ಆತ್ಮಿಕ ಸ್ಮೃತಿಯ ಜ್ಯೋತಿಯನ್ನು ಆನ್ ಮಾಡಿಕೊಂಡು ಎಲ್ಲರೂ ಆ ಪರಮಾತ್ಮ ತಂದೆಯ ಮಿಲನಕ್ಕಾಗಿ ಕಾಯ್ತಾ ಇರ್ತೇವೆಯೋ ಅದೇ ಥರ ಈ ದಿನ ವಿಶೇಷವಾಗಿ ಬರೀ ಒಂದು ಹಾಲಷ್ಟೇ ಅಲ್ಲ, ಇಡೀ ಜಗತ್ತೇ ಒಂದು ಡೈಮಂಡ್ ಹಾಲ್ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಆತ್ಮನೂ ಕೂಡ ಸುಮ್ಮನೆ ಶರೀರದಲ್ಲಿದೆ ಅಷ್ಟೇ, ಎಲ್ಲರೂ ಕೂಡ ಆತ್ಮಿಕ ಸ್ಮೃತಿಯಲ್ಲಿ ಬಂದಿದ್ದಾರೆ ಅಥವಾ ಬನ್ನಿ ಅಂತ ಒಂದಷ್ಟು ಆಹ್ವಾನ ಮಾಡಿ ಎಲ್ಲರನ್ನು ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರನ್ನಾಗಿ ನೋಡ್ತಾ ಎಲ್ಲರ ಶರೀರದಲ್ಲಿರುವ ಆತ್ಮ ಜ್ಯೋತಿಗಳು ಬೆಳಗ್ತಾ ಇರೋದನ್ನು ನೋಡೋಣ. ಬರೀ ನಮಗೆ ಆತ್ಮ ಜ್ಯೋತಿಗಳೇ ಕಾಣಿಸ್ಬೇಕು. ಇಡೀ ವಿಶ್ವ ಎಲ್ಲ ಧರ್ಮದ ಆತ್ಮರು ಒಟ್ಟಿಗೆ ನಾವು ಸೇರಿದ್ದೇವೆ, ಜ್ಯೋತಿ ಸ್ವರೂಪದಲ್ಲಿದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಪರಮಧಾಮದ ಕಡೆ ಮುಖ ಮಾಡಿದ್ದೇವೆ. ಆಗ ಪರಂಪಿತ ಪರಮಾತ್ಮ ಮತ್ತು ಪ್ರಜಾಪಿತ ಬ್ರಹ್ಮ ಬಾಬಾ ಬಾಪ್ ದಾದಾರವರು ಆತ್ಮೀಯ ಬಣ್ಣಗಳನ್ನು ತಂದು ನಮ್ಮೆಲ್ಲರ ಮೇಲೆ ಸಿಂಪಡಿಸ್ತಾ ಇದ್ದರೆ ಹೇಗೆ ನಮಗೆ ಅಕ್ಕವರು ಒಂದು ಪನ್ನೀರನ್ನು ಹಾಕಬೇಕಾದ್ರೆ ಯಾವ ಥರ ಒಂದು ಪುಳಕಿತ ಅನುಭವವನ್ನು ಮಾಡ್ತೇವೆಯೋ ಹಾಗೆ ಪರಂಪಿತ ಪರಮಾತ್ಮ ಆತ್ಮೀಯ ರಂಗುಗಳನ್ನು ಬಾಪ್ ದಾದರವರು ನಮ್ಮೆಲ್ಲ ಆತ್ಮರ ಮೇಲೆ ಎರಚಿ ನಮ್ಮನ್ನು ಪಾವನಗೊಳಿಸ್ತಾ ಇದ್ದಾರೆ. ಈ ದೇಹಾಭಿಮಾನದ ಕೊಳಕನ್ನು ತೆಗೆದು ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವ ಅನುಭೂತಿ ಬಹಳ ಮುಖ್ಯ ಆಗ್ತದೆ. ಈ ರೀತಿಯಾಗಿ ನೀವು ಯೋಗದಲ್ಲಿ ಅನುಭೂತಿ ಮಾಡಿದಷ್ಟು ಆತ್ಮದ ಗುಣಗಳು ಇಮರ್ಜ್ ಆಗುತ್ತೆ. ಆತ್ಮೀಯ ಪ್ರೀತಿ, ಆತ್ಮೀಯ ವಾರ್ತಾಲಾಪ, ಆತ್ಮೀಯ ಸೇವೆ. ಯಾಕಂದರೆ ನಾವು ವಿಶ್ವ ಪರಿವರ್ತನೆ ಮಾಡಬೇಕು ಅಂದರೆ ಸ್ವಪರಿವರ್ತನೆ, ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನದ ದೃಷ್ಟಿಯಲ್ಲಿ ಬಂದಾಗ ಮಾತ್ರ ಎಲ್ಲರನ್ನು ನಾನು ಯಾವತ್ತು ಆತ್ಮದ ದೃಷ್ಟಿಯಲ್ಲಿ ನೋಡ್ತೇನೆಯೋ ಆಗ ಮಾತ್ರ ನನ್ನಿಂದ ಸೇವೆ ಆಗಲಿಕ್ಕೆ ಸಾಧ್ಯ ಇದೆ, ಆಗ ಮಾತ್ರ ನಾನು ಸೇವಾ ಯೋಗ್ಯನಾಗಿರ್ತೇನೆ. ಆ ರೀತಿಯಾಗಿ ನಾವೆಲ್ಲರೂ ಸಹ ಈ ದಿನ ಇಡೀ ದಿನ ಇದೇ ಒಂದು ಹೋಲಿ ಸ್ಮೃತಿಯಲ್ಲಿ ಇರೋಣ, ಮಂಗಳ ಮಿಲನದ ಸ್ಮೃತಿಯಲ್ಲಿರೋಣ. ನಡೀತಾ ಇದ್ದರು, ಕೂಡ್ತಾ ಇದ್ದರು, ಸ್ವಲ್ಪ ಸಾಧ್ಯವಾದರೆ ಕೂತ್ಕೊಂಡು 1 ಗಂಟೆ ವಿಶೇಷವಾಗಿ ಈ ಪವಿತ್ರವಾದ ಹೋಲಿ ಹಬ್ಬದ ದಿನದಿಂದ ಎಲ್ಲ ಆತ್ಮರು ಆದಷ್ಟು ಬೇಗ ಈ ಸ್ಮೃತಿ ಸ್ವರೂಪರಾಗಿ ಪವಿತ್ರತೆಯಲ್ಲಿ ಬಂದು ಪಾವನರಾಗಲಿ ಎನ್ನುವ ಶುಭ ಭಾವನೆ ಮಾಡುವಂಥ ವಿಶೇಷ ದಿನ. ಹಾಗಾಗಿ ಇವತ್ತು ಸ್ವಲ್ಪ ಸಮಯವನ್ನು ಕೊಟ್ಟು ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ 1 ಗಂಟೆಗಳ ಕಾಲ ಸುದೀರ್ಘ ಮಂಗಳ ಮಿಲನವನ್ನು ಆಚರಿಸೋಣ. ಜೊತೆಗೆ ಇಡೀ ದಿನ ನಡೀತಾ ತಿರುಗಾಡ್ತಾ ಯಾರೆಲ್ಲ ನಿಮ್ಮ ಕಣ್ಣೆದರಲ್ಲಿ ಬರ್ತಾರೆ, ಯಾವುದೇ ಶರೀರಧಾರಿಗಳಿರ್ಬೋದು, ಸ್ತ್ರೀ ಪುರುಷ, ಚಿಕ್ಕವರು ದೊಡ್ಡವರು, ಹಿಂದೂ ಮುಸಲ್ಮಾನ್ ಅಂತ ನೋಡದೆ ಅವರ ದೇಹ ಯಾವುದಾದರೂ ಸರಿ ಒಳಗಡೆ ಇರುವ ಆತ್ಮನ ಸಹೋದರಾತ್ಮ, ಪರಮಾತ್ಮನ ಸಂತಾನ, ಈ ಆತ್ಮಕ್ಕೂ ಇವತ್ತು ನಾನು ಹೋಲಿ ಹಾಕಬೇಕು, ಈ ಆತ್ಮಕ್ಕೂ ಇವತ್ತು ನಾನು ಬಣ್ಣ ಎರಚಬೇಕು ಅಂತ ನಾನು ಆತ್ಮದ ಸ್ವರೂಪದಲ್ಲಿ ಬಂದು ಆ ಆತ್ಮನನ್ನು ಆತ್ಮದ ಸ್ವರೂಪದಲ್ಲಿ ನೋಡ್ತಾ ಬಾಪ್ ದಾದಾರವರಿಂದ ಆತ್ಮಿಕ ಬಣ್ಣವನ್ನು ಎರಚುವಂತಹ ಆ ಸೇವೆಯನ್ನು ಇವತ್ತು ನಾವೆಲ್ಲರೂ ಮಾಡುವ ಮೂಲಕ ನಿಜವಾದ ಅರ್ಥಪೂರ್ಣ ಹೋಳಿಯನ್ನು ಆಚರಿಸೋಣ. ಮತ್ತು ಮಂಗಳ ಮಿಲನ ಮಾಡ್ತಾ ಮಾಡ್ತಾ ಮಧುರ ಗುಣಗಳನ್ನು ಎಲ್ಲರಿಗೂ ಹಂಚುತ್ತಾ ಮತ್ತು ಹಚ್ಚುತ್ತಾ ಹೋಲಿ ಹಂಸರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಾವೆಲ್ಲ ಸಹೋದರ ಆತ್ಮರಿಗೆ ಪವಿತ್ರ ಹೋಲಿ ಹಬ್ಬದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಓಂ ಶಾಂತಿ. ಈ ದಿನ ಸಾಯಂಕಾಲ ಒಂದು ಲೌಕಿಕ ಕಾರ್ಯಕ್ರಮ, ಸುಮಾರು ಸತತವಾಗಿ 12 ವರ್ಷಗಳಿಂದ ಆ ಕಾಲಜ್ಞಾನ ಮಠದಲ್ಲಿ ಧಾರ್ಮಿಕ ದಾಸೋಹ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ದಿನ ಡ್ರಾಮಾ ಅನುಸಾರ ಬಾಬಾರವರ ಮುಖೇನ ಆ ಒಂದು ಮಠದ ವತಿಯಿಂದ
ಆಮಂತ್ರಣ ಬಂದಿದೆ. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9-9:30ವರೆಗೂ ಕೂಡ ಕಾರ್ಯಕ್ರಮ ನಡೆಯೋದಿದೆ. ತಾವೆಲ್ಲರೂ ಶುಭ ಭಾವನೆ ಮಾಡಿ ಅಲ್ಲಿ ಬಂದಿರುವ ಎಲ್ಲ ಆತ್ಮರು ಪರಿವರ್ತನೆಯಾಗಿ ಆತ್ಮಿಕ ಸುಖವನ್ನು ಹೊಂದುವಂತಾಗಲಿ, ಪರಮಾತ್ಮನ ಭಾಗ್ಯವನ್ನು ದೃಷ್ಟಿಯನ್ನು ಪಡೆದು ಭಾಗ್ಯಶಾಲಿಗಳಾಗಲಿ ಅನ್ನುವ ಮತ್ತು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲಿ ಅಂತ ತಾವೆಲ್ಲರೂ ಕೂಡ ಶುಭ ಭಾವನೆ ಮಾಡ್ತಾ ತಾವು ಕೂಡ ಅದರಲ್ಲಿ ಸೂಕ್ಷ್ಮವಾಗಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಓಂ ಶಾಂತಿ.